ಪಾಠ ಇಲ್ಲ ಅಂತ ಅನ್ಕೊಂಡು ಅದೇ ನಾನು ಒಂದು ಪಾಠ ಅಂತ ಹಾಕಿದ್ದೆ, ಎರಡು ಪಾಠಕ್ಕೆ ಒಂದೆರಡು ನಿಮಿಷ ಆಗ್ಲಿ. ಆಟ ಇರಲ್ಲ ಅಂದ್ರು ಒಂದು ಪಾಠ ಇಲ್ಲ ಅಂತ ಹಾಕ್ಬೇಕಿತ್ತು, ಎರಡು ಪಾಠ ಅಂತ ಬಂತು. ಇದೆ ಅಂತ ಖುಷಿ ಪಡ್ಬೇಕಲ್ಲ. ನಿಮ್ಗಲ್ಲ. ಹರೇ ರಾಮ ಕುಕ್ಕಣಿ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇ ಸ್ವವಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ಮೇ ದುಸ್ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಬಲಿಚಕ್ರವರ್ತಿ ದಾಳಿಗಾಗಿ ಸ್ವರ್ಗದ ಕಡೆಗೆ ಸಾಗುವಾಗ ಆ ಸ್ವರ್ಗದ ವಾತಾವರಣ ಹೇಗಿತ್ತು ಅನ್ನುವುದನ್ನ ವರ್ಣಿಸ್ತಾ ಬಂದ್ರು. ಅದರಲ್ಲಿ ಅಮರಾವತಿಯ ನಗರದ ವೈಶಿಷ್ಟ್ಯಗಳನ್ನ ಹೇಳ್ತಾ, ಮೃದಂಗ ಶಂಖಾನಕ ತುಂದುಭಿಸ್ವನೈ ಸತಾಲ ವೀಣಾ ಮುರಜರ್ಷ್ಟಿ ವೇಣುಭಿಃ ನೃತ್ಯೈ ಸವಾದ್ಯೈರುಪಗೀತ್ ಉಪದೇವ ಗೀತಕೈ ಮನೋರಮಾಂ ಸ್ವಪ್ರಭಯಾಚಿತಾಗ್ರಹಾಂ. 14ನೇ ಅಧ್ಯಾಯದ 21ನೆಯ ಶ್ಲೋಕ. ಅಷ್ಟಮ ಸ್ಕಂಧ. ಮೃದಂಗ, ಶಂಖ, ಆನಕದುಂದುಭಿ, ತಾಳ, ವೀಣೆ, ಮದ್ದಳೆ, ಕೊಳಲು, ಈ ಎಲ್ಲ ವಾದ್ಯಗಳ ಧ್ವನಿ ಇನ್ನೂ ಅನೇಕ ವಾದ್ಯಗಳಿಗೆ ಪೂರಕವಾದಂಥವುಗಳನ್ನ ಜೊತೆಗಿಟ್ಟುಕೊಂಡು ಬಗೆ ಬಗೆಯ ನೃತ್ಯಗಳು, ಗಂಧರ್ವರ ಗಾನಗಳು, ಇವೆಲ್ಲ ಮನಸ್ಸಿಗೆ ಎಷ್ಟು ಆನಂದ ಕೊಡ್ತಾ ಇತ್ತು ಅಂದ್ರೆ, ಇದು ಪ್ರಪಂಚದಲ್ಲಿ ಸಿಗುವ ಕರ್ಣಾನಂದಕರ, ನೋಡ್ಲಿಕ್ಕೆ ನೃತ್ಯ, ಕೇಳಲಿಕ್ಕೆ ನಾದ, ಇದು ಎರಡು ಕಿವಿ ಏನು ಚಕ್ಷುವಿಗೆ ನೇತ್ರಾನಂದಕರ, ಕರ್ಣಾನಂದಕರವಾದಂತಹ ವಾತಾವರಣ ಇತ್ತು. ಅದರ ಜೊತೆಗೆ ಸ್ವತಃ ಆ ಸ್ವರ್ಗ ಅಮರಾವತಿ ಸ್ವಪ್ರಭಯ ಜಿತಗ್ರಹ, ಉಳಿದ ಎಲ್ಲ ಗ್ರಹಗಳನ್ನು ಕೂಡ ಮೀರಿದ ಚೆಲುವು ಅಲ್ಲಿತ್ತು. ಅದು ಸೂರ್ಯನ ಬೆಳಕು, ಚಂದ್ರನ ಬೆಳಕನ್ನು ಮೀರಿದಂತಹ ಸ್ವಕಾಂತಿಯಿಂದ ಶೋಭಿಸ್ತಾ ಇತ್ತು. ಯಾಂ ನ ವ್ರಜಂತ್ಯ ಧರ್ಮಿಷ್ಠ ಕಲಾಭೂತ ದ್ರುಹ ಶಠಾಃ ಮಾನಿನಃ ಕಾಮಿನೋ ಲುಬ್ಧಾಃ ಏಭಿರ್ವ್ರಜಂತ್ಯುತ. ವಸ್ತುತಃ
ಈ ಅಮರಾವತಿಯ ನಗರವನ್ನು ಪಾಪಿಗಳು, ಅಸೂಯೆಯಿಂದ ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು ಪಡುವವರು, ಪ್ರಾಣಿಗಳನ್ನು ತುಂಬಾ ಹಿಂಸಿಸುವವರು, ಮನಸ್ಸಲ್ಲೊಂದಿಟ್ಟುಕೊಂಡು ಬಾಯಲ್ಲಿ ಮತ್ತೊಂದಿಟ್ಟುಕೊಂಡು ಕ್ರಿಯೆಯಲ್ಲಿ ಮತ್ತೊಂದಾಗಿ ಬದುಕುವ ಮಾಯಿಗಳು, ಕಪಟಿಗಳು, ಇನ್ನು ನಾನೇ ಎಲ್ಲ ಅಂತ ಎಲ್ಲದರ ಬಗ್ಗೆ ಅಹಂಕಾರ ತಾಳುವವರು, ಎಲ್ಲ ವಸ್ತುಗಳು ತನಗೇ ಬೇಕು ಅಂತ ಬಯಸುವಂತಹ ಕಾಮುಕರು, ಇನ್ನು ಸಿಕ್ಕಿದ್ದೆಲ್ಲ ನನ್ನ ಹತ್ರನೇ ಇರಬೇಕು, ಇನ್ಯಾರಿಗೂ ಸಿಗಬಾರದು ಅನ್ನುವ ಲೋಭಿಗಳು, ಏಭಿಹಿ ಹೀನಾಹ. ಹೀಗೆ ಈ ಗುಣಗಳಿಂದ ಯಾರು ರಹಿತರಿದ್ದಾರೋ ಅವರು ಮಾತ್ರ ಈ ಪ್ರವೇಶ ಮಾಡ್ತಾರೆ. ಆದ್ರೆ ಅಲ್ಲಿ ಒಳಗಿದ್ದೇನು ಕಾಣುದಿಲ್ಲ, ನೋಡ್ಲಿಕ್ಕೆ ಸಿಗುದಿಲ್ಲ. ಎಲ್ಲ ಕೋಡ್ ನಂಬರ್ ಕೇಳ್ತಾ ಇರುತ್ತೆ. ಈ ಕೋಡ್ ಇದೆಯಾ, ಈ ಕೋಡ್ ಇದೆಯಾ, ಈ ಕೋಡ್ ಇದೆಯಾ, ಹಾಗಾದ್ರೆ ಬನ್ನಿ ಬನ್ನಿ ಬನ್ನಿ. ನಿಮಗೆ ಮುಂದಿನ ನಂಬರ್ ಬೇಕು ಅಂದ್ರೆ 1 ಒತ್ತಿ, ಮುಂದಿನ ಇದನ್ ಬೇಕಾದ್ರೆ 2 ಒತ್ತಿ, ಕೊನೆ ಕುತ್ತಿಗೆ ಒತ್ತಿ ಅಂತ ಕಳಿಸ್ಬಿಡುತ್ತೆ ವಾಪಸ್. ಯಾವುದು ಸಿಗಲ್ಲ. ತಾಂ ದೇವಧಾನೀಂ ಸವರೂಥಿನಿ ಪತಿರ್ ಬಹಿ ಸಮಂತಾತ್ ರುರುಧೇ ಪ್ರತನ್ಯ ಆಚಾರ್ಯ ದತ್ತಂ ಜಲಜಂ ಮಹಾಸ್ವನಂ ದದ್ನು ಪ್ರಯುಂಜನ್ ಭಯಮಿಂದ್ರ ಯೋಷಿತಾಂ. ಸೇನಾಧಿಪತಿಯಾದಂತಹ ಬಲಿಚಕ್ರವರ್ತಿ ದೇವತೆಗಳ ಅಮರಾವತಿಯ ಪಟ್ಟಣವನ್ನು ಹೊರಗಿನಿಂದ ಸುತ್ತಲೂ ಸೈನ್ಯವನ್ನ ಸುತ್ತುವರೆದು ಮುತ್ತಿಗೆ ಹಾಕಿದ. ಶುಕ್ರಾಚಾರ್ಯರು ಕೊಟ್ಟಿದ್ದಂತಹ ಅತ್ಯಂತ ವಿಶಿಷ್ಟವಾದ ನಾದವನ್ನ ಮಾಡುವ ಶಂಖವನ್ನ ಊದಿದ. ಜಲಜಂ ಮಹಾಸ್ವನಂ. ಮಹಾಸ್ವನ ಅಂದ್ರೆ ವಿಚಿತ್ರವಾದ ಧ್ವನಿ ಮಾಡುವ ಜಲಜಂ, ಶಂಖವನ್ನು ಊದಿದ. ಜಲಜ ಅಂದ್ರೆ ಕಮಲ ಅಲ್ವಾ? ಅಂದ್ರೆ ಕಮಲವನ್ನ, ಅದು ಮಹಾಸ್ವನ ಅಲ್ಲ. ಊಟಕ್ಕೆ ಬರುವಾಗ ಸೈಂಧವ ಮಾನೆಯ ಅಂದ್ರೆ ಕುದುರೆ ತರುದಲ್ಲ, ಆಗ ಉಪ್ಪು ತರಬೇಕು ಊಟಕ್ಕೆ. ಆ ಸಂದರ್ಭ ನೋಡ್ಕೊಂಡು ಅರ್ಥ ಹೇಳ್ಬೇಕು. ದದ್ಮೌ, ಯಾಕಂದ್ರೆ ಮುಂದೆ ದದ್ಮೌ ಅಂತಿದೆ. ದದ್ಮೌ ಅಂದ್ರೆ ಊದಿದ. ಕಮಲವನ್ನ ಊದ್ಲಿಕ್ಕಾಗಲ್ಲ, ಊದಿದ್ರೂ ಉಪಯೋಗ ಇಲ್ಲ. ಭಯಮಿಂದ್ರ ಯೋಷಿತಾಂ. ಇಂದ್ರನ ಪರಿವಾರದ ಮಹಿಳೆಯರಿಗೆಲ್ಲ, ಹೆಣ್ಮಕ್ಳಿಗೆಲ್ಲ ಭಯ ಶುರುವಾಯಿತು. ಆ ಶಂಖದ ನಾದ ಕೇಳಿದಾಗ ರಕ್ಕಸರ ಪಡೆಯ ಮಂದಿ ನಮ್ಮ ಅರಮನೆಯೊಳಗೆ ನುಗ್ಗಿ ನಮ್ಮನ್ನೆಲ್ಲ ಬಲಾತ್ಕಾರ ಮಾಡಿಯಾರು ಅನ್ನುವ ಭಯ ಹುಟ್ಟಿತು. ಮಘವಾನ್ ಸದಭಿಪ್ರೇತ್ಯ ಬಲೆ ಪರಮ ಮುದ್ಯಮಂ ಸರ್ವದೇವಗಣೋಪೇತೋ ಗುರುಮೇ ತದುವಾಚಃ. ಇಂದ್ರ ಮಘವಾನ್ ಅಂದ್ರೆ ಇಂದ್ರ ಈ ಶಂಖದ ಧ್ವನಿ ಕೇಳಿತು ಅಂದ್ರೆ ಆಕ್ರಮಣ ಆಯಿತು ಅಂತ ಅರ್ಥ. ನಮ್ಮ ಹಿಂದಿನ ಯುದ್ಧದ ಪ್ರಕ್ರಿಯೆ ಹೇಗೆ ಅಂದ್ರೆ, ಯಾವತ್ತೂ ಕೂಡ ಯುದ್ಧಕ್ಕೆ ಬರುವವರು ಮೊದಲೇ ತಿಳಿಸ್ತಾರೆ, ನಾವು ಯುದ್ಧಕ್ಕೆ ಬರ್ತಾ ಇದ್ದೀವಿ, ನೀವಾಗಿ ಶರಣಾಗ್ತೀರಾ, ನಾವಾಗಿ ನಿಮ್ಮನ್ನ ಶರಣಾಗಿಸ್ಬೇಕಾ ಅಂತ. ಇಲ್ಲ, ನಾವು ವಾಪಸ್ಸು ಶಂಖ ಊದಿದ್ವಿ ಅಂದ್ರೆ ನಾವು ಯುದ್ಧಕ್ಕೆ ತಯಾರಿದ್ದೇವೆ ಅಂತ ಅರ್ಥ. ಆವಾಗ ಯುದ್ಧ ಆಗುತ್ತೆ. ಇದು ಬಿಟ್ಟು ಏನು ಕೇಳದೆ ಬಾಂಬ್ ಹಾಕಿ ಒಂದೇ ಸರ್ತಿಗೆ ಢಮಾರ್ ಅನ್ಸಿ ಊರೆಲ್ಲ ಹೊಡೆದು ಗೆದ್ವಿ ಅಂತ ಬೊಬ್ಬೆ ಹೊಡೆಯುವಂತ ಒಂದು ದುಸ್ಥಿತಿ ಇರಲಿಲ್ಲ. ಹಾಗಾಗಿ ಬಲಿಯ ಈ ದೊಡ್ಡ ಉದ್ದೇಶದ ಯುದ್ಧದ ಹಿನ್ನೆಲೆಯನ್ನ ಅರ್ಥೈಸಿಕೊಂಡು ಯುದ್ಧೋದ್ಯಮ ಶುರುವಾಗಿದೆ. ಯುದ್ಧೋದ್ಯಮ ಅಂತಂದ್ರೆ ಯುದ್ಧಕ್ಕಾಗಿ ಪ್ರಯತ್ನ ಸಿದ್ಧವಾಗಿದೆ. ಇದನ್ನ ಎಲ್ಲ ದೇವತೆಗಳಿಗೆ ತಿಳಿಸಿ ಕೂಡ್ಲೆ ಮೀಟಿಂಗ್ ಆಯ್ತು. ಎಲ್ಲ ದೇವತೆಗಳ ಸಮೂಹ ಒಟ್ಟಾಯ್ತು. ಸರ್ವ ದೇವ ಗಣೋಪೇತಃ, ಎಲ್ಲ ದೇವತೆಗಳ ಗುಂಪನ್ನ ಒಟ್ಟುಗೂಡಿಸಿಕೊಂಡು ಗುರುಮೇತ ತುವಾಚಃ, ಅವರ ಗುರುಗಳು ಬೃಹಸ್ಪತ್ಯಾಚಾರ್ಯರು ಅವರ ಬಳಿಗೆ ಹೋಗಿ ಹೀಗೆ ಹೇಳಿದ. ಭಗವನ್ನುದ್ಯಮೋ ಭೂಯಾನ್ ಬಲೇರ್ನ ಪೂರ್ವವೈರಿಣ ಅವಿಷಹ್ಯಮಿದಂ ಮನ್ಯೇ ಕೇನಾಸೀತ್ ತೇಜಸಾ ಸಮಃ. ಗುರುಗಳೇ, ನಿಮ್ಮ ಹತ್ರ ಬಹಳ ಮುಖ್ಯವಾದ ವಿಷಯವನ್ನ ಮಾತಾಡ್ಲಿಕ್ಕೆ ಬಂದಿದ್ದೇವೆ. ನಮ್ಮ ಹಳೆಯ ಶತ್ರು ಪೂರ್ವವೈರಿಣ, ಇವತ್ತು ನಿನ್ನೆಯವರಲ್ಲ, ಇವ್ರು ನಮ್ಮ ಹತ್ರ ಸೀಸನ್ ಟಿಕೆಟ್ ತಗೊಂಡಿದ್ದಾರೆ. ಯಾವಾಗೆಲ್ಲ ಯುದ್ಧಕ್ಕೆ ಬರ್ಬೇಕು ಅಂತ ಅನ್ಸುತ್ತೋ ಅವಾಗೆಲ್ಲ ಟಿಕೆಟ್ ತಗೊಂಡು ಬರ್ತಾ ಇರ್ತಾರೆ. ಈ ನಾಟಕಕ್ಕೆ ಹೋಗುದಾಗ ಸೀಸನ್ ಟಿಕೆಟ್ ಅಂತ ಇರುತ್ತೆ. 1 ವಾರ ಪೂರ್ತಿ ಯಾವ ನಾಟಕಕ್ಕೆ ಬೇಕಾದ್ರೂ ಹೋಗ್ಬೋದು, ಯಾವ ಕಾರ್ಯಕ್ರಮಕ್ಕೆ ಬೇಕಾದ್ರೂ ಹೋಗ್ಬೋದು ಅಂತ. ಹಾಗಾಗಿ ಸ್ವರ್ಗಕ್ಕೆ ಇವನ ಹತ್ರ ಸೀಸನ್ ಟಿಕೆಟ್ ಇದೆ. ಪೂರ್ವವೈರಿ ಇವನು, ಬಹಳ ಸಾರ್ತಿ ಬಂದು ಹೋಗಿದ್ದಾನೆ. ಹೇಳಿ.
ಬ್ಲಾಂಕ್ ಆಗ್ತಾ ಇದೆ, ಪೂರ್ಣ ಕಾಣಿಸ್ತಾ ಇದೆ. ನಂಗ್ ಕಾಣಿಸ್ತಿದೆ, ನನಗೆ ಕ್ಲೀನ್ ಆಗಿ ಕಾಣಿಸ್ತಿದೆ, ನಾನು ಕಾಣಿಸ್ತಿದ್ದೇನೆ, ನಿಮ್ ವಾಯ್ಸು ಕೇಳಿಸ್ತಿದೆ. ನಿಮ್ಮ ವಿಡಿಯೋ ನಿಮ್ಮ ವಿಡಿಯೋ ಆಫ್ ಮಾಡಿ ನೋಡಿ. ಆರ್ಯ ಹಾ, ನನಗೆ ಕೇಳಿಸ್ತಿದೆ. ಹಾ, ಈಗ ಬಂತು. ನಿಮ್ಮ ವಿಡಿಯೋ ಬೇಕಿದ್ರೆ ಸ್ವಲ್ಪ ಹೊತ್ತು ಆಫ್ ಮಾಡಿ ನೋಡಿ. ಅಲ್ಲ, ಫುಲ್ ಸ್ಕ್ರೀನ್ ಬ್ಲಾಕ್ ಆಗತ್ತೆ, ಇಡೀ ಸ್ಮಾರ್ಟ್ ಬೋರ್ಡ್ ಬ್ಲಾಕ್ ಆಗ್ತದೆ. ಹೌದಾ? ನನಗೆ ಇಲ್ಲಿ ಕ್ಲೀನ್ ಆಗಿ ಕಾಣಿಸ್ತಿದೆ. ಹಾ, ಬಲಿ ಆಕ್ರಮಣ ಆಯ್ತಲ್ಲ, ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ. ಅವ್ರು ಬಂದ ತಕ್ಷಣ ಫಸ್ಟ್ ಅಟ್ಯಾಕ್ ಮಾಡುದೇ ಸೈಬರ್ ಮೇಲೆ. ಈಗ ಬಂದ್ರೆ ನಮ್ಮ ಸ್ವರ್ಗದ ಮೇಲೆ ಯುದ್ಧ ಮಾಡ್ತಾ ಇದ್ದಾರೆ. ನಮ್ಗೆ ಮೋಸ್ಟ್ಲಿ ಅವರನ್ನ ಎದುರಿಸ್ಲಿಕ್ಕೆ ಆಗುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ. ನಮಗೆ ಸ್ವಲ್ಪ ಯೋಚನೆ ಬರ್ತಾ ಇದೆ. ಪರಾಕ್ರಮದಲ್ಲಿ ಇಷ್ಟು ಮುಂದುವರಿಲಿಕ್ಕೆ ಬಲಿಗೆ ಹೇಗೆ ಸಾಧ್ಯವಾಯಿತು? ಕೇನಾಸೀತ್ ತೇಜಸ ಸಮಃ. ಇಷ್ಟು ತೇಜಸ್ಸು, ಇಷ್ಟು ಅದ್ಭುತವಾದ ತಾಕತ್ತು ಅವನಿಗೆ ಹೇಗ್ ಬಂತು ಅಂತ ಕೇಳ್ತಾನೆ. ನೈನಂ ಕಶ್ಚಿತ್ ಕುತೋ ವಾಪಿ ಪ್ರತಿವೋಡು ಮಧೀಶ್ವರ ಪಿಬನ್ನಿವ ಮುಖೇ ವೇದಂ ಲಿಹನ್ನಿವ ದಿಶೋ ದಶ ದಹನ್ನಿವ ನಭೋ ದೃಗ್ದೃಷ್ಟಂ ವರ್ತಾಕ್ರಿಬೋತ್ಥಿತಃ. ಈತನನ್ನು ಯಾರೂ ಕೂಡ ಯಾವ ರೀತಿಯಿಂದಲೂ ಎದುರಿಸಲು ಅಸಮರ್ಥರಾಗಿದ್ದಾರೆ. ನೈನಂ ಕಶ್ಚಿತ್, ಯಾರೂ ಕೂಡ ಪ್ರತಿವೋಡು ಮಧೀಶ್ವರ, ಪ್ರತಿಯಾಗಿ ಅವನನ್ನ ಎದುರಿಸಲಿಕ್ಕೆ ಸಾಧ್ಯವಿಲ್ಲ. ಮುಖೇನ ಪಿಬನ್ನಿವ, ಬಾಯಿಯಿಂದ ಜಗತ್ತನ್ನೇ ಕುಡಿಯುವಂತೆ ಕಾಣ್ತಾ ಇದ್ದಾನೆ. ತನ್ನ ನಾಲಿಗೆಯಿಂದ ಇಡೀ ತುಟಿಯ ಮೇಲ್ಭಾಗದ ಅಷ್ಟನ್ನು ಕೂಡ ಸವರಿ 10 ದಿಕ್ಕುಗಳನ್ನ ನೆಕ್ತಾನೋ ಅನ್ನುವ ಹಾಗೆ ಕಾಣಿಸ್ತಾ ಇದ್ದಾನೆ. ಕಣ್ಣುಗಳಿಂದ ದೃಷ್ಟಿ ಹಾಯಿಸುವಾಗ ಜಗತ್ತೇ ಸುಟ್ಟೋಗುತ್ತೋ ಏನೋ ಅಂತ ಅನ್ನಿಸ್ತಿದೆ. ಒಟ್ಟು ಎದ್ದು ಬಂದ ಪ್ರಳಯಾಗ್ನಿಯ ಹಾಗೆ ಸಾಂವರ್ತಾಗ್ನಿ ವಿಮೋತ್ಥಿತ. ಸಾಂವರ್ತ ಅಗ್ನಿ ಅಂದ್ರೆ ಪ್ರಳಯ ಕಾಲದಲ್ಲಿ ಮೂಡುವಂತಹ ಕೆನ್ನಾಲಿಗೆಗಳಿಂದ ಕೂಡಿದ ಅತ್ಯಂತ ಉಜ್ವಲವಾದ ತೇಜಸ್ಸಿನಿಂದ ಕೂಡಿದ ಬೆಂಕಿಯ ರಾಶಿ. ಅದನ್ನು ನಾವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅಂಥ ಅಪೂರ್ವವಾದ ಬೆಂಕಿಯ ರಾಶಿಯೇ ಎದ್ದು ಬಂದಂತೆ ಬಲಿ ಕಾಣಿಸ್ತಾ ಇದ್ದಾನೆ. ಬ್ರೂಹಿ ಕಾರಣಮೇತಸ್ಯ ದುರ್ಧರ್ತತ್ವಸ್ಯ ಪದ್ರಿಪಾ ಓಜಸ್ಸಹೋ ಬಲಂ ಯತ ಏವ ಸಮುದ್ರಮ. ನನ್ನ ಶತ್ರುವಿಗೆ ಯಾರಿಗೂ ಎದುರಿಸಲಿಕ್ಕೆ ಸಾಧ್ಯವೇ ಇಲ್ಲದಂತಹ ಪರಾಕ್ರಮ ಬಂದಿರುವ ಹಿನ್ನೆಲೆಯನ್ನು ನೀವು ಹೇಳಬೇಕು. ಯಾಕೆಂದ್ರೆ ಓಜಸ್ಸು, ತೇಜಸ್ಸು, ಸಹಸ್ಸು, ಬಲ, ಪರಾಕ್ರಮ, ಈ ಎಲ್ಲ ಪ್ರಯತ್ನಗಳ ಹಿಂದೆ ಏನು ಕಾರಣ ಇದೆ ಅನ್ನೋದನ್ನ ತಾವು ತಿಳಿಸ್ಬೇಕು ಅಂತ ಕೇಳ್ತಾನೆ. ಬೃಹಸ್ಪತಿರುವಾಚ, ಬೃಹಸ್ಪತ್ಯಾಚಾರ್ಯರು ಹೇಳ್ತಾರೆ, ತಸ್ಯ ಕಾರಣಂ ಕ್ಷಾಯೋಪಭೃತಂ ತೇಜೋ ಗುರುಭಿರ್ಬ್ರಹ್ಮವಾದಿಭಿಃ. ಬೃಹಸ್ಪತ್ಯಾಚಾರ್ಯರು ಹೇಳ್ತಾರೆ, ಇಂದ್ರ, ನಿನ್ನ ಶತ್ರುವಿಗೆ ಕಾರಣ ಏನು? ಏಳಿಗೆಗೆ, ಬೆಳವಣಿಗೆಗೆ, ಅಷ್ಟು ವೃದ್ಧಿ ಆಗ್ಲಿಕ್ಕೆ ಏನ್ ಕಾರಣ ಅಂತ ನನಗೆ ಗೊತ್ತು. ವೇದಜ್ಞರಾದ ಗುರು ಶುಕ್ರಾಚಾರ್ಯರು ಶಿಷ್ಯನಲ್ಲಿ ಎಲ್ಲ ಅನುಗ್ರಹ ಮಾಡಿದ್ದಾರೆ. ಆದ್ರಿಂದಾಗಿ ಅವನು ಗುರುಗಳಿಗೆ ಶ್ರದ್ಧೆಯನ್ನು ಕೊಡ್ತಾ ಇದ್ದಾನೆ. ಅದರಿಂದಾಗಿ ಅವರು ಅವನಲ್ಲಿ ಎಲ್ಲಾ ಏಳಿಗೆಗೆ ಬೇಕಿರುವ ಶಕ್ತಿಯನ್ನು ತುಂಬಿದ್ದಾರೆ. ನಾಸ್ಯ ಶಕ್ತ ಪುರಸ್ಥಾತುಂ ಕೃತಾಂತಸ್ಯ ಯಥಾ ಜನ ಭವದ್ವಿತೋ ಭವಾನ್ ವಾಪಿ ವರ್ಜಯಿತ್ವೇಶ್ವರಂ ಹರಿಂ. ಸರ್ವೇಶ್ವರನಾದ ಶ್ರೀಹರಿಯನ್ನು ಹೊರತಾಗಿ ನೀನಾಗಲಿ ಅಥವಾ ನಿನ್ನಂಥ ಇನ್ಯಾರಾದ್ರೂ 100 ಜನರನ್ನ ಒಟ್ಟಿಗೆ ಒಂದು ಶರೀರದಲ್ಲಿ ಹಾಕಿ ಒಂದೇ ಎದುರಾಳಿಯನ್ನಾಗಿ ನಿಲ್ಲಿಸಿದ್ರು ಕೂಡ ಅವನ ಎದುರುಗಡೆ ಯಾರೂ ಕೂಡ ನಿಲ್ಲಲಾರರು. ಯಮನ ಮುಂದೆ ಮನುಷ್ಯರು ಹೇಗೋ ಹಾಗೆ. ಯಮನ ಮುಂದೆ ನಾನ್ ಬರಲ್ಲ, ನೀನ್ ಹೋಗು, ನಾನು ಆಮೇಲೆ ಬರ್ತೇನೆ, ನಂಗೆ ಈಗ ಪುರುಸೋತಿಲ್ಲ, ನಂಗೆ ಊಟ ಮಾಡ್ಬೇಕು,
ಇಲ್ಲ ನನಗೊಂಚೂರು ಡ್ಯಾನ್ಸ್ ಮುಗಿಸ್ಕೊಂಡ್ ಬರ್ಬೇಕು ಅಂತೆಲ್ಲ ಹೇಳಿದ್ರೆ ಯಮ ಬಿಡ್ತಾನ? ಟಿಕೆಟ್ ಕೊಟ್ಟಾಗಿದೆ, ಕಟ್ ಮಾಡಿ ಆಗಿದೆ, ಕರ್ಕೊಂಡು ಹೋಗುದು ಅಷ್ಟೇ ಅಂತ ಕುತ್ತಿಗೆಗೆ ಹಗ್ಗ ಹಾಕಿ ನಿಡ್ಕೊಂಡು ಹೋಯ್ತಾ ಇರ್ತಾನೆ. ರಾತ್ರಿ ಕೆಲವೊಂದ್ಸತಿ ಮಲಗಿದ್ದಾಗ್ಲೂ ಅಷ್ಟೇ, ನಿನ್ನೆ ರಾತ್ರಿ ಮಲಗಿದ್ರು ಬೆಳಿಗ್ಗೆ ಹೇಳಲೇ ಇಲ್ಲ ಅಂತ ಅವ್ನ್ ಕನ್ಸಲ್ಲೇ ಹೋಗ್ತಾ ಇರ್ತಾನೆ, ಕರ್ಕೊಂಡ್ ಎಮ್ಮೆ ಮೇಲೆ ಕೂಡಿಸ್ಕೊಂಡು ಕರ್ಕೊಂಡು ಹೋಗ್ತಿರ್ತಾರೆ. ಏಳುವಾಗ ಮಲಗುವಾಗ ಇಲ್ಲಿ, ಏಳುವಾಗ ಅಲ್ಲಿ ಯಮನ ತೊಡೆ ಮೇಲೆ ಪಾಪು ಬಾ ಇಲ್ಲಿ ಅಂತ ಕರೆದು ಕರ್ಕೊಂಡು ಹೋಗ್ತಾ ಇರ್ತಾನೆ. ಹರಿನ್ ವರ್ಜಯಿತ್ವ, ನಾರಾಯಣನನ್ನು ಹೊರತುಪಡಿಸಿ ಇನ್ಯಾರೂ ಕೂಡ ಬಲಿಯನ್ನ ಈ ಕ್ಷಣದಲ್ಲಿ ಎದುರಿಸಲಾರರು. ತಸ್ಮಾನ್ ನಿಲಯನ ಮುತ್ಸೃಜ್ಯ ಯೂಯಂ ಸರ್ವೇ ತ್ರಿವಿಷ್ಟಪಂ ಯಾತಕಾಲಂ ಪ್ರತೀಕ್ಷದ್ವಂ ಯತಃ ಶತ್ರೋ ವಿಪರ್ಯಯ. ನಾನು ನಿಮಗೆ ಏನಾದ್ರೂ ಒಂದು ಸಲಹೆ ಕೊಡುವುದಾದ್ರೆ, ಈಗಲೇ ನೀವು ತ್ರಿವಿಷ್ಟಪಂ ಉತ್ಸೃಜ್ಯ, ನಿಮ್ಮ ಮನೆಯಾದಂತಹ ಈ 3 ಮಹಡಿಯ ಸ್ವರ್ಗವನ್ನ ತೊರೆದು ಸರ್ವೇ ಎಲ್ಲರೂ ಕೂಡ ಹೊರಟು ಬಿಡಿ, ಎಲ್ಲಿಯಾದ್ರೂ ದೂರಕ್ಕೆ ಹೋಗಿಬಿಡಿ. ಶತ್ರುವಿನ ಅವನತಿಯ ಕಾಲ ಬರುವ ತನಕ ಕಾಯ್ತಾ ಇರಿ. ಪ್ರತೀಕ್ಷದ್ವಂ ಕಾಲಂ ಪ್ರತೀಕ್ಷದ್ವಂ ಯತಃ ಶತ್ರೋ ವಿಪರ್ಯಯ. ಶತ್ರುಗಳ ಬಲ ಕ್ಷೀಣಿಸುವ ತನಕ ಕಾಲವನ್ನು ನಿರೀಕ್ಷಿಸ್ತಾ ಇರಿ. ಏಷ ವಿಪ್ರಬಲೋದರ್ಕ ಸಂಪ್ರತ್ಯುರ್ಜಿತ ವಿಕ್ರಮ ಏಷಾಮೇವಾನುಮಾನೇನ ಅವಮಾನೇ ಸಾನುಬಂಧೋ ವಿನಂಕ್ಷತಿ. ಈಗ ಶುಕ್ರಾಚಾರ್ಯರ ಬ್ರಹ್ಮ ತೇಜಸ್ಸಿನ ಬಲ ಅವನಿಗಿದೆ, ಆದ್ರಿಂದಾಗಿ ಕೊಬ್ಬಿದ್ದಾನೆ, ಶಕ್ತಿಶಾಲಿಯಾಗಿದ್ದಾನೆ, ಉಬ್ಬಿದ್ದಾನೆ, ಬೇಕಾದಷ್ಟು ಸಂಪತ್ತನ್ನ ಗಳಿಸಿದ್ದಾನೆ. ಯಾವಾಗ ಅವನು ಮತ್ತೆ ಅದೇ ಬ್ರಹ್ಮ ತೇಜಸ್ಸನ್ನ ಅವಮಾನಿಸ್ತಾನೋ ಸಾನುಬಂಧೋ ವಿನಂಕ್ಷ್ಯತಿ. ಯಾವ ಬ್ರಹ್ಮ ತೇಜಸ್ಸಿಗೆ ಅವನು ಅಪಮಾನ ಮಾಡುತ್ತಾನೋ ಆ ಹೊತ್ತಿಗೆ ಅವನ ಈ ಎಲ್ಲ ಸಂಪತ್ತು ನಷ್ಟವಾಗುತ್ತೆ. ನಮಗೆ ವ್ಯಕ್ತಿಗಳನ್ನ ತಿಳಿಯದೆ ಎಂದೂ ಕೂಡ ಯಾವುದೇ ವ್ಯಕ್ತಿಯ ಕೇವಲ ಮೇಲ್ನೋಟದ ಅಂಶಗಳನ್ನ ಗಮನಿಸಿ ಅವರನ್ನು ವಿರೋಧಿಸುವುದು ಅಥವಾ ಅವರ ಬಗ್ಗೆ ಕೀಳಾಗಿ ಮಾತಾಡುವುದು ಅನ್ನೋದು ನಮ್ಮ ಶ್ರೇಯಸ್ಸಿಗೆ ಹಾನಿ. ನಾವು ಬೈದದ್ರಿಂದ ಅವರಿಗೇನು ಅನರ್ಥ ಆಗುದಿಲ್ಲ, ಕಳ್ಕೊಳ್ಳುವುದು ನಾವೇ. ಈ ಎಚ್ಚರ ಇರಬೇಕು ಅನ್ನೋದನ್ನ ಬೃಹಸ್ಪತ್ಯಾಚಾರ್ಯರು ತಿಳಿಸ್ತಾರೆ. ಅವರ ಸಾವಿಗೆ ಅವರೇ ಕಾರಣರಾಗ್ತಾರೆ. ಏವಂ ಸುಮಂತ್ರಿತಾರ್ಥಾಸ್ತೆ ಕಾಮರೂಪಿಣ. ಮುಂದೆ ನಡೆಯಬಲ್ಲ ಸಂಗತಿಯನ್ನ ಅರಿತ ಗುರು ಬೃಹಸ್ಪತ್ಯಾಚಾರ್ಯರು ದೇವತೆಗಳಿಗೆ ಅವರವರ ಕರ್ತವ್ಯವನ್ನ ಬೋಧಿಸಿ ಈಗಲೇ ಸ್ವರ್ಗವನ್ನ ತೊರೆದು ಹೊರಡಿ ಅಂತ ಹೇಳಿದ್ದಕ್ಕಾಗಿ ಅವರು ಕೂಡ ತ್ರಿವಿಷ್ಟಪಂ ಹಿತ್ವಾ ಜಗ್ಮುಹು, ತ್ರಿವಿಷ್ಟಪವನ್ನ ತೊರೆದು ಬೇರೆ ಕಡೆಗಳಿಗೆ ಹೋಗಿ ಅದೃಶ್ಯರಾದ್ರು. ಎಲ್ಲೂ ಕೂಡ ಕಾಣಿಸದಂತೆ ಮರೆಯಾಗಿ ನೋಡ್ತಾ ಇದ್ರು. ಹೇಗೆ ಅಂದ್ರೆ ಕಾಮರೂಪಿಣ, ಬಯಸಿದ ರೂಪಗಳನ್ನ ತೊಟ್ಟು ಬೇರೆ ಬೇರೆ, ಅಂದ್ರೆ ಒಬ್ಬೊಬ್ರು ಒಂದೊಂದು ಪ್ರಾಣಿಯೋ ಪಕ್ಷಿಯೋ ಮರವೋ ಗಿಡವೋ ಹುಳನೋ ಹುಪ್ಪಟೆಯೋ ಯಾವುದೋ ಅವ್ರಿಗೆ ಬೇಕಾದ ರೂಪವನ್ನ ತೊಟ್ಟುಕೊಂಡು ದೇವತೆಗಳ ಅಂದ್ರೆ ದೈತ್ಯರ ಕೈಗೆ ಸಿಗದಂತೆ ಮರೆಯಾದ್ರು. ದೇವೇಶ್ವತಿ ವಿಲೀನೇಶು ಬಲಿರ್ವೈರೋಚನ ಪುರೀಂ ದೇವಧಾನಿ ಮಧಿಷ್ಠಾಯ ವಶಂ ಜಗತ್ರಯಂ. ಯಾವಾಗ ದೇವತೆಗಳು ಮರೆಯಾದರೂ ದೈತ್ಯರಿಗೆ ವೈದ್ಯ ಹೇಳಿದ್ದು ಹಾಲು, ರೋಗಿ ಬಯಸಿದ್ದು ಹಾಲು ಅನ್ನುವ ಹಾಗೆ ಅನಾಯಾಸವಾಗಿ ದೇವತೆಗಳ ಅಮರಾವತಿ ಅವರ ಕೈವಶವಾಯಿತು. ಅಷ್ಟೇ ಅಲ್ಲ, ಜಗತ್ರಯಂ ಅವರ ನಿಯಂತ್ರಣದಲ್ಲಿದ್ದ ಎಲ್ಲ ಲೋಕಗಳನ್ನು ಕೂಡ ತಮ್ಮ ವಶಕ್ಕೆ ತಂದುಕೊಂಡ್ರು. ತಂ ವಿಶ್ವಜೈನಂ ಶಿಷ್ಯಂ ಭೃಗವ ಶಿಷ್ಯವತ್ಸಲಾಹ ಶತೇನ ಹಯಮೇಧಾನಾಮನುವ್ರತಮಯಾಜಯನ್. ಈ ಸ್ವರ್ಗದ ಭಾಗವನ್ನ ಗೆದ್ದ ಮೇಲೆ ಒಂದು ರೀತಿ ಜಗತ್ತಿನ ಎಲ್ಲವನ್ನೂ ಗೆದ್ದಂತಾಯಿತು. ತನಗೆ ಅತ್ಯಂತ ವಿಧೇಯನಾಗಿದ್ದಂತಹ ಬಲಿಯನ್ನು ಕಂಡು ಶಿಷ್ಯವತ್ಸಲರಾದಂತಹ ಭೃಗುಕುಲದ ಎಲ್ಲ ಹಿರಿಯರು ಕೂಡ ಅವನಿಂದ 100 ಅಶ್ವಮೇಧ ಯಾಗ ಮಾಡಿಸುವುದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡಿಕೊಂಡರು. ಅಂದ್ರೆ 100 ಅಶ್ವಮೇಧ ಯಾಗ ಮಾಡಿದ್ರೆ ಮಾತ್ರ ಇಂದ್ರನ ಸ್ಥಾನ ಸಿಗುವಂಥದ್ದು. ಅದಕ್ಕಾಗಿ ಅಷ್ಟು ಯಾಗ ಮಾಡಿಸಿದ್ರೆ ಈಗ ಬಲದಿಂದ ಸಿಕ್ಕಿತು.
ಆಗ ಸಹಜ ಬಲದಿಂದ ಸಿಗುತ್ತೆ ಅಂತ ಭಾವಿಸಿ ಮೊದಲು ಸೈನ್ಯದಿಂದ ಸಿಕ್ಕಿತು, ಆಮೇಲೆ ಆತ್ಮಬಲದಿಂದ ಸಿಗುತ್ತೆ ಅಂತ ಭಾವಿಸಿ 100 ಯಾಗಗಳನ್ನು ಮಾಡುವುದಕ್ಕೆ ಬೇಕಿರುವಂತಹ ಸಿದ್ಧತೆಯನ್ನ ಶುಕ್ರಾಚಾರ್ಯರು ಮಾಡಿಸಿದ್ರು. ತತಸ್ತದನುಭಾವೇನ ಭುವನತ್ರಯ ವಿಸ್ತೃತಾಂ ಕೀರ್ತಿಂ ದಿಕ್ಷುಮಿ ತನ್ವಾನಃ ಸರೇಗೆ ಉಡುರಾಡಿವ. ಅಶ್ವಮೇಧಗಳ ಯಾಗದ ಫಲ ಏನು ಅಂದ್ರೆ ಸ್ವರ್ಗದಲ್ಲಿ ಸ್ಥಾನ, ನಿರಂತರ ಸ್ಥಾನ. ಅಲ್ಲಿಂದ ಆಮೇಲೆ ಯಾರೂ ಕೂಡ ಕಿತ್ತೆಸಿಲಿಕ್ಕಾಗುವುದಿಲ್ಲ ಅವನನ್ನ. 3 ಲೋಕಗಳಲ್ಲಿ ಈಗಾಗಲೇ ಪ್ರಸಿದ್ಧಿಯನ್ನ ಪಡೆದಿದ್ದ, ಕೀರ್ತಿಯನ್ನ ಹಬ್ಬಿಸಿಕೊಂಡಿದ್ದಂತಹ ಚಂದ್ರನಂತೆ ಉಡುರಾಡಿವ ರೇಜೆ, 3 ಲೋಕಗಳನ್ನ ಬೆಳಗುವ ಚಂದದ ಬೆಳದಿಂಗಳಿನಂತೆ ಆತನ ಕೀರ್ತಿಯು ಕೂಡ ಎಲ್ಲ ಕಡೆ ಪಸರಿಸಿತ್ತು. ಬುಭುಜೆ ಚ ಶ್ರಿಯಂ ವೃದ್ಧಾಂ ದ್ವಿಜದ್ವೇವೋಪಲಂಬಿತಾಂ ಕೃತಕತ್ಯ ನಿವಾತ್ಮಾನಂ ಮನ್ಯಮಾನೋ ಮಹಾಮನ. ಎಲ್ಲ ಋತ್ವಿಜರಲ್ಲಿ ಹಿರಿಯರೆನಿಸಿದ, ಪೂಜ್ಯರೆನಿಸಿದ ಶುಕ್ರಾಚಾರ್ಯರು ಮನದುಂಬಿ ಆತನನ್ನ ಆಶೀರ್ವದಿಸಿದ್ದರಿಂದ ಸಮೃದ್ಧವಾದ ಸಂಪತ್ತನ್ನು ಪಡೆದಿದ್ದ ಬಲಿ. ಮತ್ತೆ ಸಾಮಾನ್ಯ ಅಲ್ಲ, ಅವನು ಮಹಾಜ್ಞಾನಿ. ಅವನು ತುಂಬಾ ಓದ್ಕೊಂಡಿದ್ದ, ಪುಸ್ತಕ ಎಲ್ಲ ಅಡಿಮೇಲ್ ಮಾಡಿ ಯಾವ ಪೇಜಲ್ಲಿ ಏನೇನಿದೆ ಅಂತ ಓದ್ಕೊಂಡ್ಬಿಟ್ಟಿದ್ದ. ಹಾಗಾಗಿ ತಾನು ಮಾಡುವ ಕೆಲಸದಲ್ಲಿ ಆತನಿಗೆ ನಿಷ್ಠೆ ಇತ್ತು. ಇಲ್ಲಾಂದ್ರೆ ಅಶ್ವಮೇಧ ಯಾಗ ಹಾಗೆಲ್ಲ ಸುಲಭದಲ್ಲಿ ಯಾರ್ಯಾರಿಗೂ ಮಾಡ್ಲಿಕ್ಕೆ ಆಗುವಂತದ್ದಲ್ಲ. ಅಶ್ವಮೇಧ ಯಾಗ ಮಾಡ್ಬೇಕು ಅಂದ್ರೆ ಸ್ವತಃ ಒಂದು ಜೀವಯೋಗ್ಯತೆನೂ ಇರಬೇಕು. ಯಾರಾದ್ರೂ ಬೇರೆಯವ್ರು ಮಾಡ್ತೇವೆ ಅಂತ ಹೊರಟ್ರೆ ಅದು ನಾಯಿ ಮೇಧನೋ ಇನ್ನೊಂದೇನೋ ಆಗ್ಬಿಡುತ್ತೆ. ಅಶ್ವಮೇಧ ಆಗುದಷ್ಟು ಸುಲಭ ಇಲ್ಲ. ಹಾಗಾಗಿ ಒಳ ಮನಸ್ಸಿನಲ್ಲಿ ಅವನಿಗೆ ಅತೃಪ್ತಿ ಅಂತ ಕಾಡ್ತಾ ಇತ್ತು. ಯಾಕಂದ್ರೆ ದೇವತೆಗಳನ್ನು ಗೆದ್ದು ತಗೊಳ್ಳಿಲ್ಲ, ಅವರು ಬಿಟ್ಟು ಕೊಟ್ಟು ಹೋದಾಗ ಕಾಣಿಸ್ತಿತ್ತು. ಆದ್ರೆ ಇಂದ್ರನನ್ನ ಗೆದ್ದು ಬಂದ ಹಾಗೆ ಇಂದ್ರನಿಗೆ ಹೇಗೆ ಭಗವಂತನ ಕರುಣೆಯಿಂದ ಲಭ್ಯವಾಯಿತೋ ಹಾಗೆ ಈ ಲೋಕ ನನಗೆ ಲಭ್ಯವಾದದ್ದಲ್ಲ. ಅಪಹರಿಸಿದ್ದೇನೆ, ಗುರುಗಳ ತಪಶಕ್ತಿಯಿಂದ ಅದೀಗ ಮಾನ್ಯವಾಗಿದೆ. ಇದು ಸ್ಥಿರ ಅಲ್ಲ, ಇದನ್ನ ಸ್ಥಿರಗೊಳಿಸ್ಬೇಕು ಅಂತ ಒಂದ್ ಮನಸ್ಸಿನಲ್ಲಿ ಅವನಿಗೆ ಆಲೋಚನೆ ಬಂತು ಬಲಿಗೆ. ಅನ್ನುವಲ್ಲಿಗೆ ಅಷ್ಟಮ ಸ್ಕಂಧದ 14ನೆಯ ಅಧ್ಯಾಯ ಮುಗಿತಾಯ. 15ನೆಯ ಅಧ್ಯಾಯದಲ್ಲಿ ಅದಿತಿ ತಾನು ಪಯೋವ್ರತವನ್ನ ಮಾಡಿದ್ದರ ಉಲ್ಲೇಖವನ್ನ ಹೇಳುತ್ತಾರೆ. ಶ್ರೀ ಶುಕ ಉವಾಚ ಪುತ್ರೇಷು ನಷ್ಟೇಷು ದೇವಮಾತಾದಿತಿಸ್ತದಾ ಹೃದಯ ತ್ರಿವಿಷ್ಟತೆ ದೈತ್ಯೈ ಪರ್ಯತಪ್ಯದ್ದನಾಥವತ್. ದೈತ್ಯರು ಪೆಟ್ಟು ತಿಂದು ಓಡಿದಾಗ ದಿತಿ ತಪಸ್ಸು ಮಾಡಿ ಮಕ್ಕಳಿಗೆ ಒಳ್ಳೇದಾಗ್ಬೇಕು ಅಂತಾಳೆ. ದೇವತೆಗಳು ಪೆಟ್ಟು ತಿಂದಾಗ ಅದಿತಿ ತಪಸ್ಸು ಮಾಡಿ ತನ್ನ ಮಕ್ಕಳಿಗೆ ಒಳ್ಳೇದಾಗ್ಬೇಕು ಅಂತಾಳೆ. ಎಲ್ರೂ ಅವ್ರವ್ರ ಮಕ್ಕಳಿಗೆ ಒಳ್ಳೇದಾಗ್ಬೇಕು ಅಂತ ಅನ್ನೋ ತಾಯಿಯ ಸಹಜ ಸ್ವಭಾವ ಅದು. ಶುಕಾಚಾರ್ಯರು ತನ್ನ ಮಕ್ಕಳು ಸ್ವರ್ಗದಿಂದ ಮರೆಯಾಗಿ ಯಾರಿಗೂ ಸಿಗದಂತೆ ದೂರವಾದಾಗ ಅದಕ್ಕೂ ಮಿಗಿಲಾಗಿ ಆ ದೇವತೆಗಳಿಗೆ ಯಾವಾಗಲೂ ವಿರೋಧಿಗಳೆನಿಸಿದಂತಹ ರಕ್ಕಸರು ಸ್ವರ್ಗವನ್ನ ಆಕ್ರಮಿಸಿಕೊಂಡಾಗ ದೇವಮಾತೆಯಾದ ಅದಿತಿ ಅನಾಥೆಯಾದಳು. ದೇವಮಾತೆಯಾದ ಅದಿತಿಗೆ ತನಗೆ ಯಾರು ದಿಕ್ಕಿಲ್ಲ ಅನ್ನುವ ಸ್ಥಿತಿ ಬಂತು. ಪರ್ಯತಪ್ಯತ್ ಅನಾಥವತ್, ಯಾರಿಲ್ಲ ನನಗೆ ಅಂತ ಅವಳಿಗೆ ದುಃಖ ಕಾಡಿತು. ಏಕದಾ ಕಶ್ಯಪಸ್ತಸ್ಯ ಆಶ್ರಮಂ ಭಗವಾನಗಾತ್ ನಿರುತ್ತಮಂ ನಿರಾನಂದಂ ಸಮಾಧೇರ್ವಿತರಸ್ಥಿರಾತ್. ಬಹುಕಾಲದ ನಂತರ ಹೊರಗಿನ ಪ್ರಪಂಚ ಹೇಗಿದೆ ಅಂತ ಕಣ್ಣು ಬಿಟ್ಟಿದ್ದ ಒಂದ್ಸಲ. ಅಲ್ಲಿ ತನಕ ಅವನು ಕಣ್ಣು ಮುಚ್ಚಿ ಕೂತವನಿಗೆ ಹೊರಗಡೆ ಜಗತ್ತಲ್ಲಿ ಏನಾಗ್ತಾ ಇದೆ ಅನ್ನೋದೇ ಗೊತ್ತಿರ್ಲಿಲ್ಲ. ಅವನಿಗೆ ತಿಳ್ಕೊಳ್ಬೇಕು ಅನ್ನೋ ಕುತೂಹಲವೂ ಇರ್ಲಿಲ್ಲ. ಆಗತ್ತೆ, ಜಗತ್ ನಡೀತಾ ಇರುತ್ತೆ, ನಾನಿಲ್ದೇ ಇದ್ರು ಜಗತ್ ನಡೆಯುತ್ತೆ, ನಾನಿದ್ರು ಜಗತ್ ನಡೆಯುತ್ತೆ ಅಂತ ಅವನಿಗೊಂದು ಸಮಾಧಾನ. ಹಾಗಾಗಿ ಯಾವತ್ತೂ ಹೊರಗಿನ ಪ್ರಪಂಚದ ಬಗ್ಗೆ ಚಿಂತಿಸದೆ ಇರುವವ ಒಂದು ಸರ್ತಿ ಆ ಸಮಾಧಿಯಿಂದ ಹೊರಗೆ ಬಂದಾಗ ನೆನ್ಪಾಯ್ತು, ಹೆಂಡತಿ ನೋಡ್ಬೇಕು, ಅವಳ ಮುಖವನ್ನ ನೋಡದೆ ಎಷ್ಟೋ ದಿನಗಳಾಯ್ತು, ಹೇಗಿದ್ದಾಳೆ, ಅವಳ ಮಾನಸ ಸ್ಥಿತಿಗತಿಗಳು ಹೇಗಿವೆ ಅಂತ. ಅಂದ್ರೆ ಅಷ್ಟೊತ್ತು ಸಮಾಧಿ ಮಾಡ್ಲಿಕ್ಕೆ ಬಿಟ್ಟದ್ದಾಗ್ಬೋದು ಅದಿತಿ, ಕಿರಿಕಿರಿ ಮಾಡದೆ ಹರ್ಷ ಉಲ್ಲಾಸದಿಂದ ಸಂಭ್ರಮದಿಂದ ಅದಿತಿಯನ್ನ ಮಾತನಾಡಿಸ್ಲಿಕ್ಕೋಸ್ಕರ ಆಶ್ರಮಕ್ಕೆ ಬಂದ್ರು. ಯಾರು? ಕಶ್ಯಪರು. ಸಪತ್ನೀಂ ದೀನವದನಾಂ ಕೃತಾಸನ ಪರಿಗ್ರಹ
ಸಭಾಜಿತೋ ಯಥಾ ನ್ಯಾಯಮಿದಮಾಹ ಕುರುಭ್ಯಃ. ಅಂದ್ರೆ ಅವಳಿಗೆ ದುಃಖ ಆಗಿದೆ ಅನ್ನೋದು ತಿಳಿದೇ ಸಮಾಧಿಯಿಂದ ಎದ್ದಂತೆ ಕಾಣಿಸಿತ್ತು. ನೋಡಿದೊಡನೆ ಅವಳ ಮುಖದಲ್ಲಿರುವ ವೇದನೆಯ ದೃಷ್ಟಿ ಕಾಣಿಸಿತು. ಮುನಿ ಹೋದ ತಕ್ಷಣ ಪಾಪ ಪ್ರೀತಿಯಿಂದ ಸಭಾಜಿತ ಅದಿತಿ ಅವರನ್ನ ಪ್ರೀತಿಯಿಂದ ಬರಮಾಡಿಕೊಂಡ್ಲು. ಆದ್ರೆ ಅವಳ ಮುಖದಲ್ಲಿ ಆತಿಥ್ಯದಲ್ಲಿ ಶ್ರದ್ಧೆ ಇದ್ರೂ ಕೂಡ ಒಳಗೆ ನೋವಿರುವುದು ಸ್ಪಷ್ಟವಾಗಿ ಕಾಣಿಸಿತು. ಸತ್ಕಾರ ಪಡೆಯುವ ಪ್ರತಿ ಕ್ಷಣದಲ್ಲೂ ಆಕೆಯ ನೋವಿನ ಆ ಸ್ಪಂದನವನ್ನ ಅನುಭವಿಸಿದಂತಹ ಕಶ್ಯಪರು ಅಪ್ಯಭದ್ರನ್ಯ ವಿಪ್ರಾಣ ಭದ್ರೇ ಲೋಕಾಧುನಾಗತಂ ನ ಧರ್ಮಸ್ಯ ನ ಲೋಕಸ್ಯ ಮೃತ್ಯುಶ್ಚಂದಾನುವರ್ತಿನಃ. ಓ ಮಂಗಳ ಸ್ವಭಾವದವಳೆ, ಭದ್ರೆ ಅಂತ ಶಬ್ದ ಅದು. ಭದ್ರೆ ಅಂದ್ರೆ ಯಾವಾಗ್ಲೂ ಕೂಡ ಯಾವುದಕ್ಕೂ ಕೂಡ ಹಾನಿ ಮಾಡದ ಮನಸ್ಸಿನ ಶುದ್ಧತೆಯಿಂದ ತುಂಬಿದವಳೆ. ಸ್ವರ್ಗಲೋಕದಲ್ಲಿ ಈ ಋತ್ವಿಜರಿಗೆ ಯಾವತ್ತು ಅನಿಷ್ಟ ಉಂಟಾದದ್ದು ಅಂತಿಲ್ಲ. ಧರ್ಮಕ್ಕೆ ಕೊರತೆ ಇಲ್ಲ. ಸ್ವೇಚ್ಛಾನುವರ್ತಿಯಾದ ಮೃತ್ಯುವು ಕೂಡ ಈ ಲೋಕದಲ್ಲಿ ಎಂದೂ ಕೂಡ ಕಾಲಿಡಲ್ಲ. ಇದೇ 3 ಸಮಸ್ಯೆ ಆಗಬೇಕಾದದ್ದು. ಒಂದೋ ವಾತಾವರಣ ಕೆಡಬೇಕು, ಒಂದೋ ಧರ್ಮ ಮಾಡ್ಲಿಕ್ಕೆ ಕಿರಿಕಿರಿ ಆಗಬೇಕು, ಅಥವಾ ಯಾರೋ ನಮಗೆ ಅತ್ಯಂತ ಆತ್ಮೀಯರು ಅನಿಸಿದವರು ನಮ್ಮ ಎದುರುಗಡೆನೆ ಸಾಯ್ಬೇಕು. ಇಂಥ ಸಮಸ್ಯೆಗಳಿಂದ ಕೂಡಿದ್ರೆ ಮಾತ್ರ ಯಾವಾಗ್ಲೂ ಲೋಕದಲ್ಲಿ ಅನರ್ಥ ಉಂಟಾಗುತ್ತೆ. ಹಾಗಾಗಿ ಈ ಸಮಸ್ಯೆಗೆ ಏನು ಪರಿಹಾರ ಅಂತ ಯೋಚನೆ ಮಾಡ್ತಾ ಅವಳನ್ನು ಮಾತಾಡಿಸ್ತಾರೆ. ಒಂದೇ ನಿಮಿಷ ಬಂದೆ. ಸಂಕಟಕ್ಕೆ ಕಾರಣವೇನು? ಇಲ್ಲಿ ಸಂಕಟ ಆಗುವುದಕ್ಕೆ ಯಾವುದೇ ಅವಕಾಶ ಇಲ್ಲ. ಹಾಗಾಗಿ ಅಪಿವಾ ಕುಶಲಂ ಕಿಂಚಿತ್ ಗೃಹೇಶು ಗೃಹ ಮೇಧಿನಿ ಧರ್ಮಸ್ಯಾರ್ಥಸ್ಯ ಕಾಮಸ್ಯ ಯತ್ರ ಯೋಗೋ ಹ್ಯಯೋಗಿನಾಂ. ಗೃಹಸ್ಥಾಶ್ರಮದ ಆಚರಣೆಯನ್ನು ಮಾಡ್ಲಿಕ್ಕೆ ನೀನ್ ಯಾವಾಗ್ಲೂ ಕೂಡ ಅನುಕೂಲಳು. ನೀನು ಮನೇಲಿ ಏನಾದ್ರೂ ತೊಂದರೆ ಆಯ್ತಾ? ಇಲ್ಲ ತಾನೆ? ಯಾಕೆಂದ್ರೆ ಸಂಸಾರಿಗಳಿಗೆ ಬೇಕಾದ ಧರ್ಮಾರ್ಥ ಕಾಮಗಳಿಗೆ ಸಾಧನೆ ಮಾಡಬೇಕು. ಅದಕ್ಕೆ ಮನೆ ಬೇಕು. ಮನೆಯಲ್ಲಿ ಅದಕ್ಕೆ ತಕ್ಕ ವಾತಾವರಣ ಇರಬೇಕು. ಅದಿದ್ರೆ ಮನೆ ಆಗತ್ತೆ. ಭುವನ ಅಂತಿದ್ರೆ, ಅಥವಾ ಭವನ, ಭುವನ ಅಂದ್ರೆ ಜಗತ್ತಾಯ್ತಲ್ಲ, ಭವನ ಅಂತ ಮನೆಗೆ ಹೆಸರು. ಅಲ್ಲಿ ಭ ಇದ್ರೆ ಅದು ಭವನ. ಭ ಹೊರಟೋಯ್ತು ಅಂದ್ರೆ ವನ. ಹಾಗಾಗಿ ಅಂತದ್ದೇನಾದ್ರೂ ತೊಂದರೆ ಆಯ್ತಾ? ಅಪಿವಾತಿತಯೋಭ್ಯೇತ್ಯ ಕುಟುಂಬಾಸಕ್ತಯಾ ತ್ವಯಾ ಗೃಹಾದ ಪೂಜಿತ ಯಾತ ಪ್ರತ್ಯುತ್ಥಾನೇನ ವಾ ಕ್ವಚಿತ್. ನೀನು ಮನೆಯ ಜವಾಬ್ದಾರಿಯನ್ನ ನಿರ್ವಹಿಸುವುದರಲ್ಲಿ ಅತ್ಯಂತ ಸಮರ್ಥಳು ಮತ್ತು ಆಸಕ್ತಳು. ಯಾರಾದ್ರೂ ನೀನು ಆತಿಥ್ಯ ಮಾಡುವಾಗ ಅತಿಥಿಗಳು ಎದ್ದು ಹೋದ್ರ, ಅಥವಾ ನೀನು ಸತ್ಕಾರ ಮಾಡಿದ್ದನ್ನ ಅವರು ಇಷ್ಟಪಡ್ಲಿಲ್ವಾ? ಅವರೆಂದಾದ್ರೂ ನಿನ್ನ ಆತಿಥ್ಯ ಬೇಡ ನನಗೆ ಅಂತ ಸಿಟ್ಟು ಮಾಡ್ಕೊಂಡು ಏನಾದ್ರೂ ಹೋದ ಪ್ರಸಂಗ ನಡೆಯುತ್ತಾ? ಇಂಥದ್ದೇನಾದ್ರೂ ಆದ್ರೆ ನಿನ್ಗೆ ಬೇಜಾರಾಗುತ್ತೆ. ಯಾಕೆಂದ್ರೆ ಗೃಹೇಶೇಶ್ವತಿತಯೋ ನಾರ್ಚಿತ ಸಲಿಲೈರಪಿ ಯದಿ ನಿರ್ಯಾಂತಿತೆ ನೂನಂ ಪ್ರೇತರಾಜ ಗೃಹೋಪಮಾ. ಯಾವ ಮನೆಯಲ್ಲಿ ಬಂದ ಅತಿಥಿಗಳಿಗೆ ಒಂದಿನಿತೂ ನೀರು ಸಿಗದಾಗುತ್ತೋ, ಬಾಯಿ ಮಾತಿಗೂ ಅವರನ್ನು ಆಧರಿಸದೆ ಹಾಗೆ ಅವರ ಬೆನ್ನು ನೋಡಿಯೇ ಸಂತೋಷ ಪಡುವಂತಹ ಮನಸ್ಥಿತಿ ಯಾರಿಗೆ ಎದುರಾಗುತ್ತೋ, ಖುಷಿ ಪಡ್ತಾರೋ,
ಅಂಥವರ ಮನೆ ನಿಶ್ಚಿತ ಪ್ರೇತಗಳ ಭೂತಗಳ ಬಂಗಲೆ ಆಗುತ್ತೆ. ಅದು ಸ್ಮಶಾನಕ್ಕೆ ಸಮಾನ. ಪ್ರೇತರಾಜ ಗೃಹೋಪಮಾಹ. ಎಲ್ಲಾ ಪ್ರೇತಗಳು ಇರ್ತಾರೆ, ಇವನದಕ್ಕೆ ರಾಜ ಆಗಿರ್ತಾನೆ. ಅಥಾಗ್ನಯಸ್ತು ವೇಲಾಯಾಂ ನಹುತಾ ಹವಿಷಾ ಸತಿ ತ್ವಯೋದ್ವಿಗ್ನ ಧಿಯಾ ಭದ್ರೇ ತೋಷಿತೆ ಮಯಿ ಕರಿಚಿತ್. ನಾನು ಮನೆ ಬಿಟ್ಟು ಹೋದಾಗ ಅಗ್ನಿಯನ್ನ ಆರಾಧನೆ ಮಾಡುವವಳು ನೀನೆ. ನನ್ನ ಪತ್ನಿಯಾಗಿ ನಿನಗ ಅಧಿಕಾರ ಇದೆ. ನೀನು ಯಾಗಾಗ್ನಿಗಳಿಗೆ ಹವಿಸ್ಸುಗಳನ್ನ ಸಮರ್ಪಿಸುವವಳು. ನನ್ನ ದೂರಾಗುವಿಕೆಯಿಂದ ನಿನಗೇನಾದ್ರೂ ವಿರಹ ಉಂಟಾಗಿ ಉದ್ವಿಗ್ನವಾದ ಮನಸ್ಥಿತಿಯಲ್ಲಿ ಆಹುತಿ ಕೊಡುವುದನ್ನ ಮರ್ತೀಯಾ? ಆಹುತಿಯನ್ನು ಬಿಟ್ಟು ಬಿಟ್ಟಿಯಾ? ಅಗ್ನಿ ಆರಾಧನೆ ಬಿಟ್ಟು ಬಿಟ್ಟಿಯಾ? ಮಂತ್ರಗಳು ಮರ್ತೋಯ್ತಾ? ಏನಾಯ್ತು? ಯಾಕೆ ತ್ವಯೋ ಉದ್ವಿಗ್ನಯ ಧಿಯ ನಹುತಾ ಹವಿಷಾ. ಹವಿಸ್ಸು ನಿನ್ನಿಂದ ಆಹುತಿ ಕೊಡಲ್ಪಡದೆ ದೂರವಾಯ್ತಾ? ಅಂದ್ರೆ ಒಂದು ಅರ್ಥ ಆಗುವ ಸಂಗತಿ, ಮನೆಯ ಯಜಮಾನ ನಿತ್ಯ ಮಾಡಬೇಕಾದ ಯಜ್ಞವನ್ನ ನಡೆಸುವಾಗ ಅಕಸ್ಮಾತ್ ಯಜಮಾನ ಪ್ರೋಷಿತ ಅಂದ್ರೆ ಬೇರೆ ಊರಿಗೆ ಹೋಗುವಂತಹ ಪರಿಸ್ಥಿತಿ ಬಂದಾಗ ಆ ಮನೆಯ ಗೃಹಪತಿ ಅಂತಂದ್ರೆ ಅಗ್ನಿ, ಅವನನ್ನ ಚೆನ್ನಾಗಿ ನೋಡ್ಕೊಳ್ಬೇಕಾದದ್ದು ಪತ್ನಿಯ ಕೆಲಸ. ಅವಳಿಗೆ ಅದಕ್ಕೆ ಸಂಬಂಧಪಟ್ಟ ಒಂದಿಷ್ಟು ಮಂತ್ರಗಳ ಉಪದೇಶವೂ ಇರುತ್ತೆ, ಅವಳ ಆಹುತಿಯನ್ನು ಕೊಡುವವಳು. ಸಹಜವಾಗಿ ನಿತ್ಯದಲ್ಲಿ ಮಾಡುವಾಗ್ಲೂ ಹೆಂಡತಿ ಪಕ್ಕದಲ್ಲಿ ಕೂತೆ ಅವಳು ಕೈಗೆ ಕೊಟ್ಟ ಆಹುತಿಯನ್ನೇ ಅಗ್ನಿಗೆ ಹಾಕಬೇಕಾದ್ದು. ಅದರ ಜೊತೆಗೆ ಒಂದು ವೇಳೆ ಅವಳೂ ಇಲ್ಲ ಅಂದ್ರೆ ಆಗ ಶಿಷ್ಯ. ಅದು ಬಿಟ್ಟು ಅವನು ಅಗ್ನಿ ಬಿಟ್ಟು ಹೋಗುವ ಹಾಗಿಲ್ಲ. ಒಂದೋ ತಾನು ಮಾಡಬೇಕು, ಒಂದೋ ಅವಳಿಗೆ ಜವಾಬ್ದಾರಿ. ಅವನ್ ಕೆಲಸ ತಪ್ಪಿಸ್ಕೊಳ್ಲಿಕ್ಕೆ ಅದು ಮನೆಯನ್ನ ನೋಡ್ಕೊಳ್ಕ ಶಿಷ್ಯನಿಗೆ ಜವಾಬ್ದಾರಿ. ಹಾಗೆ ಅನಿವಾರ್ಯವಾದ ಕಾರಣ ಇದ್ರೆ ಮಾತ್ರ ಹೋಗ್ತಾರೆ ಅಂತ ಅನ್ನೋದು ಶಾಸ್ತ್ರದಲ್ಲಿ ಹೇಳಿದ ಮಾತು. ಹಾಗೆ ಏನಾದ್ರೂ ತೊಂದರೆ ಆಯ್ತಾ? ಯತ್ ಪೂಜೆಯ ಕಾಮದುಘಾನ್ ಯಾಂತಿ ಲೋಕಾನ್ ಗೃಹಾನ್ವಿತಾ ಬ್ರಾಹ್ಮಣೋಗ್ನಿಷ್ಟ ವೈ ವಿಷ್ಣು ಸರ್ವದೇವಾತ್ಮನೋ ಮುಖಂ. ಜ್ಞಾನಿಯಾದ ಬ್ರಾಹ್ಮಣ ಮತ್ತು ಅಗ್ನಿ ಎಲ್ಲ ದೇವತೆಗಳ ಒಡೆಯನಾದಂತಹ ನಾರಾಯಣನ ಬಾಯಿ. ಒಬ್ಬ ಅಗ್ನಿ, ಒಬ್ಬ ಋತ್ವಿಜನಲ್ಲಿ ನಾವು ಆರಾಧನೆ ಮಾಡಿದ್ರೆ ಅದು ನಾರಾಯಣನಿಗೆ ನೇರ ಕೊಟ್ಟ ಹಾಗೆ. ಅಗ್ನಿಯೂ ಹಾಗೇನೆ. ಅಗ್ನಿಯಲ್ಲಿ ಸಂಸ್ಕೃತವಾದ ಅಗ್ನಿ. ಸುಮ್ನೆ ಎಲ್ಲೋ ದಾರಿಯಲ್ಲಿ ಹೋಗುವಾಗ 4 ಪೇಪರ್ ಕಡ್ಡಿ ಹಾಕಿ ಅದರ ಮೇಲೆ ಒಂದಿಷ್ಟು ಕಟ್ಟಿಗೆ ಹಾಕಿ ಹೋಮ ಮಾಡದೆ ಅಂದ್ರೆ ಆಗುದಿಲ್ಲ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲಾ ಮುಖಕ್ಕೂ 10 ಜನ ಒಟ್ಟೊಟ್ಟಿ ಕೂತು ದಬ 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 ಅಂತ ಏನು ಕಸದ ಗುಂಡಿಗೆ ಕಸ ಹಾಕದಂಗೆ ಹೋಮ ಮಾಡಿದ್ರೆ ಅದು ಹೋಮ ಆಗುದಿಲ್ಲ. ಅದಕ್ಕೊಂದು ಕ್ರಮ ಇದೆ. ಅದನ್ನ ಮಾಡಬೇಕಾದಾಗ ತುಂಬಾ ಎಚ್ಚರದಿಂದ ಮಾಡ್ಬೇಕು. ಅದೊಂದು ಸಂಸ್ಕೃತವಾದ ಅಗ್ನಿಯಲ್ಲಿ ಕೊಡುವಂತಹ ಆತಿಥ್ಯ ಮಾಡುವಾಗ ಎಷ್ಟು ಶ್ರದ್ಧೆಯಿಂದ ಕೊಡ್ತೇವೋ ಮನೆಯಲ್ಲಿ ಬಂದ ಹಿರಿಯರಿಗೆ, ಅಷ್ಟೇ ಶ್ರದ್ಧೆಯಿಂದ ಅಗ್ನಿಯನ್ನು ಕಾಣಿಸಿಕೊಂಡು ನಾವು ಅವರನ್ನ ಆರಾಧಿಸಬೇಕು. ಹಾಗೆ ಅಗ್ನಿ ಮತ್ತು ಒಬ್ಬ ಜ್ಞಾನಿ ಭಗವಂತನ ಮುಖದಿಂದ ಬಂದವರಾದ್ರಿಂದಾಗಿ ಅವರು ದೇವರ ಮುಖದ ಸ್ಥಾನದಲ್ಲಿದ್ದು ಆಹಾರವನ್ನ ಸ್ವೀಕಾರ ಮಾಡುವ ಮೂಲಕ ಭಗವಂತನಿಗೆ ನಿವೇದನೆಗೆ ಕಾರಣರಾದವರು. ಅವರ ಆರಾಧನೆಯಿಂದ ತಮ್ಮ ಎಲ್ಲ ಇಷ್ಟಾರ್ಥಗಳನ್ನ ಪಡೆದು, ಯಜಮಾನನಾದವ ಎಲ್ಲ ಬಗೆಯ ಇಷ್ಟಾರ್ಥಗಳನ್ನ ಪಡೆದು ಗೃಹಸ್ಥಾಶ್ರಮಿ ಉತ್ತಮವಾದ ಲೋಕಗಳನ್ನ ಸೇರ್ತಾನೆ ಅನ್ನುವ ಮಾತಿದೆ. ಅಪಿ ಸರ್ವೇ ಕುಶಲಿನಸ್ತವ ಪುತ್ರ ಮನಸ್ವಿನಿ ಲಕ್ಷಯೇ ಸ್ವಸ್ಥಮಾತ್ಮಾನಂ ಭವತ್ಯಾ ಲಕ್ಷಣೈರಹಂ. ಇಷ್ಟರಲ್ಲಿ ಯಾವ್ದ್ರಲ್ಲೂ ನಿನ್ನಿಂದ ಸಮಸ್ಯೆ ಆಗುದಿಲ್ಲ. ಯಾಕಂದ್ರೆ ನನಗೆ ಗೊತ್ತು ನೀನ್ ಇದ್ರಲ್ಲೆಲ್ಲ ಶ್ರದ್ಧಾವಂತಳು. ಆದ್ರೆ ಬಹುಶಃ ನನಗೆ ಅನ್ನಿಸ್ತಾ ಇದೆ, ಉತ್ತಮ ಮನಸ್ಸಿನ ಓ ಹೆಣ್ಮಗಳೇ, ನಿನ್ನ ಮಕ್ಕಳು ಕ್ಷೇಮದಿಂದಿದ್ದಾರಾ? ನನಗಿದೊಂದು ಮಾತ್ರ ಅನ್ನಿಸ್ತಾ ಇದೆ. ಕಾರಣ ಇದೇ ಇರಬೇಕು ಅಂತ. ನಿನ್ನ ಮುಖ ಬಾಡಿರುವುದನ್ನ ನೋಡಿದ್ರೆ ಆ ಲಕ್ಷಣಗಳನ್ನ ಮನಸ್ಸಿನಲ್ಲಿ ನಿನಗೆ ಸ್ವಲ್ಪವೂ ನೆಮ್ಮದಿ ಇಲ್ಲ ಅನ್ನೋದನ್ನ ತಿಳಿಸ್ತಾ ಇದೆ. ಮನಸ್ಸು ಉದ್ವಿಗ್ನವಾಗುವುದಕ್ಕೇನಾದ್ರೂ ಇದೇ ಮುಖ್ಯ ಕಾರಣನ? ಹೇಳು ನೀನು. ನಿನಗೇನ್ ಮನಸ್ಸಿನಲ್ಲಿ ದುಗುಡ ಇದೆ, ದುಮ್ಮಾನ ಇದೆ, ಮೊಳಗಿನಿಂದ ಖತಿ ಇದೆ, ಅದನ್ನ ನನಗೆ ಬಿಚ್ಚಿ ಹೇಳು. ಅದಿತಿರುವಾಚ ಭದ್ರಂ ದ್ವಿಜಗವಾಂ ಬ್ರಹ್ಮನ್ ಧರ್ಮಸ್ಯಾಸ್ಯ ಜನಸ್ಯ ಚ ತ್ರಿವರ್ಗಸ್ಯ ಪರಂ ಕ್ಷೇತ್ರಂ ಗೃಹಮೇಧಿಂ ಗೃಹ ಇಮೇ. ಏನ್ ಹೇಳಿದ್ಲು, ಏನೇನ್ ಸಮಸ್ಯೆಯನ್ನು ಎತ್ತಿಟ್ಲು ಅನ್ನೋದನ್ನ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ.
ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವಃ ಸದ್ಭಾವನಾ ಪ್ರಾಣಭೃತಾಂ ಭೂಯಾದ್ ವಿಶ್ವಸ್ಯ ಮಂಗಲಂ. ಸ್ವಸ್ತಿಸ್ತು ಸತಾಂ.